ಹಿಂಗೆ ಎಲ್ಲ ನಮ್ಮ ತಾಲೂಕಿನಾದ್ಯಂತ ಎಲ್ಲರೂ ಗಣ್ಯರು ಬಂದವರು, ವಿಶೇಷವಾಗಿ ನಮ್ಮ ಜಯರಾಜ್ ಸರ್ ಅವರು ಮತ್ತು ರಮೇಶ್ ಅವರು ಇನ್ನಿತರ ಎಲ್ಲ ಮುಖಂಡರು ಬಂದಿದ್ದಾರೆ. ಮತ್ತು ಈ ಒಂದು ಚುನಾವಣಾ ಪ್ರತಿಕ್ರಿಯೆಯಲ್ಲಿ ನಿರಂತರವಾಗಿ ಸಂಪರ್ಕ ಇದ್ದಂತೆ ಮತ್ತು ಎಲ್ಲ ಈ ಒಂದು ಕಾರ್ಯವನ್ನು ಸುಸೂತ್ರವಾಗಿ ನಡೆಸೋದಕ್ಕೆ ಕಾರಣಭೂತರಾದಂಥ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಮುಖಂಡರು ಆದಂಥ ವೇಣುಗೋಪಾಲ್ ರೆಡ್ಡಿ ಅವರೇ, ಭೈರಪ್ಪನವರೇ, ಮುನ್ರೆಡ್ಡಿ ಅವರೇ, ಮಂಜುನಾಥ್ ರೆಡ್ಡಿ ಅವರೇ, ಸುನೀಲ್ ಅವರೇ, ಹಾಗೆ ಇನ್ನಿತರ ಎಲ್ಲ ಸದಸ್ಯರುಗಳೇ, ಮುಖಂಡರುಗಳೇ, ಈ ಸಂದರ್ಭದಲ್ಲಿ ರತ್ನಮ್ಮ ರಾಜಪ್ಪನವರ ಪರವಾಗಿ ಹಾಗೂ ನಮ್ಮ ಬ್ಯಾಗಡದಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರ ಎಲ್ಲರ ಪರವಾಗಿ ನಾನು ಎಲ್ರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಬ್ಯಾಗಡದಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಶುಚಿತ್ವವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋಕ್ಕೆ ಹೊರಟಿದ್ದೇವೆ. ಈಗಾಗಲೇ ತಳಾಧಿಕಾರಿ ಮುಗಿದಿದೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಪಂಚಾಯಿತಿ ಕಟ್ಟಡವನ್ನು ಮುಗಿಸಿ ಒಂದು ಭಾಳ ಆಧುನಿಕ ರೀತಿಯಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳೆಲ್ಲ ಈ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ರತ್ನಮ್ಮ ರಾಜಪ್ಪ ಎಲ್ಲರ ಸಹಕಾರದಿಂದ ಕೆಂಪೋಟಳ್ಳಿ ಮಂಜಣ್ಣ, ಕೆಂಪೋಟಳ್ಳಿ ಎಲ್ಲ ಎಲ್ಲ ಸದಸ್ಯರು ತಮ್ಮೆಲ್ಲರ ಸಹಕಾರದಿಂದ ಇವತ್ತು ರತ್ನಮ್ಮ ರಾಜಪ್ಪ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಎಲ್ಲರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಎಲ್ಲ ಕಾರ್ಯಗಳನ್ನ ಅವರ ಬ್ಯಾಗಡದಹಳ್ಳಿ ಗ್ರಾಮ ಪಂಚಾಯಿತಿಯಾಗಿ ನಗರಸಭೆ ಆಗ್ತಾ ಇದೆ. ಅದಕ್ಕೆ ಮೊದಲನೇ ಬಾರಿಗೆ ಸ್ವಾಗತ. ಪುರಸಭೆ ಆಗ್ತಾ ಇದೆ. ಅದಕ್ಕೆ ಭಾಳ ಶ್ರಮ ವಹಿಸಿರ್ತಕ್ಕಂಥ ನಮ್ಮೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ಈ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ MP ಸಾಹೇಬರು ಕೂಡ ನಾನು ಈ ಈಗ ಎಲ್ಲ ನಮ್ಮ ಸದಸ್ಯರು, ನಮ್ಮ ಲೀಡರ್ಸ್ ಬೈರೇಗೌಡರಾಗಿರ್ಬೋದು, ಹರೀಶ್ ಅಣ್ಣರಾಗಿರ್ಬೋದು, ಹಾಗೂ ನಮ್ಮ ಮಂಜಣ್ಣರಾಗಿರ್ಬೋದು, ಹಾಗೂ ಸುಪ್ಪಳ್ಳಿ ಮಂಜಣ್ಣವರಾಗಿರ್ಬೋದು, ವೇಣಣ್ಣವರಾಗಿರ್ಬೋದು, ಬಾಬಣ್ಣವರಾಗಿರ್ಬೋದು, ನಮ್ಮಲ್ಲಿ ಎಲ್ಲ ಸದಸ್ಯರು ನಮಗೆಲ್ಲರೂ ಸಹಕಾರ ಕೊಟ್ಟು ನಮ್ಮನ್ನು ಈ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ನಾವು ಎಲ್ಲ ಅಭಿವೃದ್ಧಿಗೆ ನಾವು ಸಹಕಾರ ಕೊಟ್ಟು ನಾವು ಕೆಲಸ ಮಾಡುತ್ತೀವಿ ಅಂತ ಹೇಳಿ